ಟರ್ಕಿ ವಿದ್ಯಾರ್ಥಿಗಳಿಗೆ ಭಾರತ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಟರ್ಕಿ ವಿಶ್ವವಿದ್ಯಾಲಯದ ಜೊತೆಗಿನ ಒಪ್ಪಂದಗಳನ್ನ ರದ್ದು ಮಾಡಲಾಗ್ತಿದೆ. ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಒಪ್ಪಂದಗಳಿಗೆ ಈಗ ಟರ್ಕಿ ಜೊತೆ ಸಂಬಂಧಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸ ಆಗ್ತಿದೆ. ನಮಕ್ ಹರಾಮೆ ಟರ್ಕಿ ಭಾರತದಿಂದ ಶಾಕ್ ಮೇಲೆ ಶಾಕ್ ಆಗ್ತಿದೆ. ಪ್ರವಾಸೋದ್ಯಮಕ್ಕೆ ಭಾರತದಿಂದ ಮೊದಲ ಹೊಡೆತ ಕೊಟ್ಟಾಗಿದೆ ಈಗಾಗಲೇ ಟರ್ಕಿಗೆ. ಟರ್ಕಿ ಆಪಲ್ಸ್, ಮಾರ್ಬಲ್ಸ್ ಇನ್ನು ಆಮದನ್ನ ನಿಲ್ಲಿಸಿದ್ದಾರೆ ವ್ಯಾಪಾರಸ್ಥರು. ಚೀನಿ ಟರ್ಕಿ ವೆಬ್ಸೈಟ್ಗಳ ಇದನ್ನ ಬ್ಯಾನ್ ಮಾಡೋ ನಿರ್ಧಾರವನ್ನ ಭಾರತ ಮಾಡಿದೆ. ಟರ್ಕಿಯಲ್ಲಿ ಸಿನಿಮಾ ಶೂಟಿಂಗು ಕೂಡ ಮಾಡದೇ ಇರುವುದಕ್ಕೆ ಭಾರತೀಯರು ನಿರ್ಧಾರ ಮಾಡಿದ್ದಾರೆ. ಇನ್ನು ಸೆಲಬಿ ಕಂಪನಿ ಲೈಸೆನ್ಸ್ ಅನ್ನ ರದ್ದುಗೊಳಿಸಿದೆ ಭಾರತ. ಭಾರತಕ್ಕೆ ವಿಶ್ವಾಸಘಾತುಕತನವನ್ನ ಯಾವುದು ಕೂಡ ಭಾರತ ಸಹಿಸೋದಿಲ್ಲ. ಇಂಥದ್ದನ್ನು ಕೆಲಸ ಮಾಡಿತ್ತು ಅಂದ್ರೆ ಪಾಕಿಸ್ತಾನ ಮತ್ತು ಭಾರತದ ಸಂಘರ್ಷದ ಹೊತ್ತಿನಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ ಸಮೇತವಾಗಿ ಶಸ್ತ್ರಗಳನ್ನ ಅಲ್ಲಿನ ಆರ್ಮಿಯನ್ನ ಕೂಡ ಕಳಿಸಿರುವಂತ ವಿಚಾರ ಬಹಳ ಬಹಿರಂಗ ಆಗಿದೆ. ಇದರ ಬೆನ್ನಲ್ಲೇ ಭಾರತೀಯರು ಈಗಾಗಲೇ ನಿಗಿ ಕೆಂಡಾಗಿದ್ದಾರೆ ಟರ್ಕಿ ಮೇಲೆ. ಮೈ ಕಡಿತ ಅವರಿಗೆ ಟರ್ಕಿಗೆ. ಹಾಗಾಗಿ ಬಾಯ್ಕಾಟ್ ಮತ್ತು ಬ್ಯಾನಿನ ಬಿಸಿ ಮುಟ್ಟಿದೆ. ಬಹಳ ಪ್ರಮುಖವಾಗಿ ಶಿಕ್ಷಣಕ್ಕೆ ಬಹಳ ಪ್ರಮುಖವಾದಂತ ಸಂಬಂಧ ಆಯ್ತು, ಉನ್ನತ ಶಿಕ್ಷಣಕ್ಕೋಸ್ಕರ. ಹಾಗಾಗಿ ಆ ಎಲ್ಲ ಸಂಬಂಧವನ್ನ ಮೊಟಕುಗೊಳಿಸುವ ನಿರ್ಧಾರ ಆಗಿದೆ. ಒಪ್ಪಂದ ಏನ್ ಮಾಡ್ಕೊಂಡಿತ್ತು ಟರ್ಕಿಯ ವಿವಿಧ ಯೂನಿವರ್ಸಿಟಿ ಮತ್ತು ನಮ್ಮ ಭಾರತದ ವಿವಿಧ ಯೂನಿವರ್ಸಿಟಿ. ಈಗಾಗಲೇ ಜಾಮಿಯಾ ವಿಶ್ವವಿದ್ಯಾಲಯ, JNU ಸೇರಿದಂತೆ ಇತರ ವಿಶ್ವವಿದ್ಯಾಲಯದ ಜೊತೆ ಅನೇಕ ವಿಶ್ವವಿದ್ಯಾಲಯದ ಜೊತೆ ಸಂಬಂಧ ಆಯ್ತು, ಅದು ಕೂಡ ಸ್ಟಾಪ್ ಆಗಿದೆ. ಇನ್ನು ಟರ್ಕಿಯಲ್ಲಿ ಯಾವಾಗ ಸಮಸ್ಯೆ ಆಯ್ತು ಅವ್ರಿಗೆ, ಭೂಕಂಪದ ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪ ಆದಾಗ ಮೊದಲು ಭಾರತ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಸಹಾಯ ಮಾಡಿತ್ತು. ಈಗ ಆಮದನ್ನ ನಿಲ್ಲಿಸಲಾಗಿದೆ, ಅಲ್ಲಿರುವಂತಹ ವೆಬ್ಸೈಟ್ಗಳನ್ನ ಬ್ಯಾನ್ ಮಾಡಲಾಗಿದೆ. ಇನ್ನು ಸಿನಿಮಾ ಶೂಟಿಂಗಿಗೆ ಟರ್ಕಿ ಫೇಮಸ್ಸು, ಮತ್ತೇನಕ್ಕಿಲ್ಲ, ಅಲ್ಲಿನ ಪ್ರಾಕೃತಿಕ ಸೌಂದರ್ಯ ಅಷ್ಟು ಚೆನ್ನಾಗಿದೆ, ಸಿನಿಮಾಕ್ಕೋಸ್ಕರ ಶೂಟಿಂಗ್ ಮಾಡ್ತಾ ಇದ್ರು. ಹೀಗಾಗಿ ಸಿನಿಮಾ ಶೂಟಿಂಗ್ ಕೂಡ ಇನ್ನು ಮುಂದೆ ಮಾಡಲ್ಲ. ನಿಮ್ಮ ಸಂಬಂಧವೇ ನಮಗೆ ಬೇಡ, ನಮಗೇ ಮೋಸ ಮಾಡ್ತೀರಾ, ಬೆನ್ನಿಗೆ ಚೂರಿ ಹಾಕ್ತೀರಾ ಅನ್ನೋ ನಿಟ್ಟಿನಲ್ಲೇ ಭಾರತೀಯರು ಈ ನಿರ್ಧಾರ ಮಾಡ್ಕೊಂಡಿರೋದು. ಇನ್ನು ಸೆಲಬಿ ಕಂಪನಿಯ ಲೈಸೆನ್ಸ್ ಅನ್ನ ಅಂದ್ರೆ ಈ ಕಾರ್ಗೋ ಇರುತ್ತಲ್ಲ ಏರ್ಪೋರ್ಟ್ ಅಲ್ಲಿ, ಇಲ್ಲಿ ಕೂಡ ಒಂದಿಷ್ಟು ಒಪ್ಪಂದಗಳನ್ನ ಮಾಡ್ಕೊಂಡಿತ್ತು ಟರ್ಕಿ. ಅದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ. ಅಂದ್ರೆ ವಿಶ್ವಾಸಘಾತುಕತನವನ್ನ ಭಾರತ ಎಲ್ಲೂ ಕೂಡ ಸಹಿಸೋದಿಲ್ಲ ಅನ್ನೋದಾಗಿ ಒಂದು ಸ್ಪಷ್ಟ ಸಂದೇಶ ಈಗ ರವಾನೆ ಆಗಿದೆ. ಕೆಲವೇ ದಿನಗಳಲ್ಲಿ ಪಾತಾಳಕ್ಕೆ ಕುಸಿಯುತ್ತೆ ಟರ್ಕಿಯ ಆದಾಯ. ಟೂರಿಸ್ಟ್ಗಳು ಭಾರತದಿಂದನೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೂರಿಸ್ಟ್ ಹೋಗ್ತಿದ್ರು. ಸಿನಿಮಾ ಶೂಟಿಂಗ್ ನಡೀತಾ ಇತ್ತು, ಅಲ್ಲಿನ ವಸ್ತುಗಳು ಇಲ್ಲಿಗೆ ಆಮದಾಗ್ತಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ಟರ್ಕಿ ಭಾರತಕ್ಕೆ ಹಿಂಗ್ ಮಾಡಬೇಕಾದ್ರೆ ಸುಮ್ಮನೆ ಬಿಡಬೇಕಾ? ಟರ್ಕಿಯ ಟ್ರಿಪ್ ಬುಕಿಂಗ್ ಏನಾಗಿತ್ತಲ್ಲ ಇವೆಲ್ಲವನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಭಾರತೀಯರು. ಇದು ನೋಡಿ ಆಕ್ಚುಲಿ ಬೇಕಾಗಿರೋದು. ಜೊತೆಯಲ್ಲಿ ಈಗಾಗಲೇ ವ್ಯಾಪಾರಸ್ಥರು ಹೇಳ್ತಿದ್ದಾರೆ ನಿಮ್ಮ ಜೊತೆ ಯಾವ ಸಂಬಂಧ ಬೇಡ. ಇದೀಗ ಎಜುಕೇಶನ್ ಸೆಕ್ಟರ್ನಲ್ಲೂ ಕೂಡ ಟರ್ಕಿಗೂ ಒಂದು ದೊಡ್ಡ ಪೆಟ್ಟು ಕೊಡ್ತಿದೆ ಭಾರತ. ಆ ನಿಟ್ಟಿನಲ್ಲೇ ಪಾಕಿಗೆ ಈಗ ಅಂದ್ರೆ ಪಾಕಿಸ್ತಾನದ ಜೊತೆ ಏನೇನು ಬಾಯ್ ಅನ್ಕೊಂಡು ಹೋಯ್ತಲ್ಲ, ಈಗ ದೊಡ್ಡ ಮಟ್ಟದ ಗರ್ವಭಂಗ ಆಗ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಅವರು ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಆಗ್ಲೇ ಹೇಳ್ತಿದ್ದಂಗೆ ಟರ್ಕಿಗೆ ಈಗ ದೊಡ್ಡ ಮಟ್ಟದ ಹೊಡೆತವನ್ನ ಭಾರತ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿರುವಂತ ನಿಟ್ಟಿನಲ್ಲಿ. ಹೀಗಾಗಿ ಭಾರತ ಯಾವ್ಯಾವ ರೀತಿಯಾದಂತಹ ನಡೆ ತೋರಿದ್ರೆ ದೊಡ್ಡ ಮಟ್ಟದಲ್ಲಿ ಟರ್ಕಿಗೆ ಹೊಡೆತ ಬೀಳುತ್ತೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ದಿಲೀಪ್. ಒಂದು ಅಖಿಲೇಶ್, ಏನಂದ್ರೆ ಭಾರತ ಟರ್ಕಿ ಜೊತೆ ಹಲವು ರೀತಿಯಾದಂತಹ ವ್ಯಾಪಾರ ಸಂಬಂಧಗಳನ್ನ ಹೊಂದಿತ್ತು. ಯಾಕೆಂದ್ರೆ ಟರ್ಕಿ ಒಂದು ಅತ್ಯಂತ ಆಯಕಟ್ಟಿನ ಸ್ಥಳದಲ್ಲಿರುವಂತ, ಜಾಗತಿಕವಾಗಿ ಗಮನಿಸಿದ್ರೆ ಭೂಪಟವನ್ನ ಅತ್ಯಂತ ಆಯಕಟ್ಟಿನ ಸ್ಥಳದಲ್ಲಿರುವಂತಹ ಪ್ರದೇಶ. ಮತ್ತೆ ಟರ್ಕಿ ಮತ್ತೆ ಅಜರ್ಬೈಜಾನ್ ಏನಿದೆ ಅದು ಒಂದು ಅತ್ಯುತ್ತಮವಾದಂತಹ ಪ್ರವಾಸಿ ತಾಣಗಳನ್ನ ಕೂಡ ಹೊಂದಿದೆ. ಜೊತೆಗೆ ಅಲ್ಲಿನ ಪ್ರವಾಸಿಗರಿಗೆ ಅತ್ಯುತ್ತಮ ಸೌಕರ್ಯವನ್ನು ಕೊಡುವಂತ ಸ್ಥಳ ಕೂಡ. ಮತ್ತೆ ಟರ್ಕಿ ವ್ಯಾಪಾರಕ್ಕೆ ಅತ್ಯಂತ ಒಂದು ಆಯಕಟ್ಟಿನ ಸ್ಥಳ ಅಂತ ಹೇಳ್ಬೋದು. ಯಾಕೆಂದ್ರೆ ಐರೋಪ್ಯ ರಾಷ್ಟ್ರಗಳು ತುಂಬಾ ಸಮೀಪದಲ್ಲಿರುವಂತಹ ಟರ್ಕಿ ಜೊತೆಯಲ್ಲೇನೆ ಏನೊಂದು ಮುಸ್ಲಿಂ ರಾಷ್ಟ್ರಗಳಿದಾವೆ, ದುಬೈ ಇರ್ಬೋದು, UAE ಇರ್ಬೋದು, ಅವುಗಳ ಜೊತೆಗೂ ಸಂಪರ್ಕ ಸಾಧ್ಯವಾಗುವಂತ ಪ್ರದೇಶ. ಈ ಹಿನ್ನೆಲೆಯಲ್ಲಿ ಭಾರತ ಹಲವು ರೀತಿಯಾದಂತಹ ವ್ಯಾಪಾರ ಒಪ್ಪಂದಗಳನ್ನ ಒಳಗೊಂಡಿತ್ತು. ಟರ್ಕಿಯಲ್ಲಿ ಪ್ರಮುಖವಾಗಿ ಏನೊಂದು ಒಣ ಹಣ್ಣುಗಳು ಏನಿದಾವೆ ಅವು ಭಾರತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಮದಾಗ್ತಿದ್ವು. ಆ ಆಮದನ್ನು ಕೂಡ ಭಾರತ ನಿಲ್ಲಿಸುವಂತ ಕೆಲಸ ಮಾಡಿದೆ.
ಜೊತೆಗೆ ಟರ್ಕಿಗೆ ನಮ್ಮ ಏನೊಂದು ಪ್ರವಾಸಕ್ಕೆ ಹೋಗ್ತಿದ್ರು ಭಾರತೀಯರು ಅವರೆಲ್ಲ ಬುಕಿಂಗ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅದು ಸರ್ಕಾರ ಹೇಳಿದ್ದಲ್ಲ ಅನ್ನೋದು ಇಲ್ಲಿ ಗಮನಾರ್ಹ ವಿಚಾರ. ಅಂದ್ರೆ ಭಾರತ ಸರ್ಕಾರ ನೀವು ಪ್ರವಾಸ ರದ್ದು ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಭಾರತದ ಜನರೇ ಸ್ವಯಂ ಪ್ರೇರಿತವಾಗಿ ತಮ್ಮ ಏನೊಂದು ಪ್ರವಾಸ ಟರ್ಕಿಗೆ ಏನ್ ಬುಕಿಂಗ್ಸ್ ಮಾಡಿದ್ರೆ ಅದನ್ನ ರದ್ದು ಮಾಡ್ಕೊಂಡಿದ್ರು. ಈ ಹಿಂದೆ ಮಾಲ್ಡೀವ್ಸ್ ವಿಚಾರಕ್ಕೂ ಭಾರತದ ಪ್ರಜೆಗಳು ಇದೇ ರೀತಿ ನಡ್ಕೊಂಡಿದ್ರು. ಪ್ರಧಾನಿ ಮೋದಿ ಅವರನ್ನ ಅವಮಾನ ಮಾಡಿದಂತ ಮಾಲ್ಡೀವ್ಸ್ಗೆ ತಕ್ಕ ಪ್ರತ್ಯುತ್ತರ ಕೊಡಬೇಕು ಅನ್ನೋ ಕಾರಣಕ್ಕೆ ಮಾಲ್ಡೀವ್ಸ್ಗೆ ಎಲ್ಲಾ ರೀತಿಯ ಪ್ರವಾಸ ಕ್ಯಾನ್ಸಲ್ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ನಷ್ಟವನ್ನ ಉಂಟು ಮಾಡಿದ್ರು ಮಾಲ್ಡೀವ್ಸ್ಗೆ. ಅದೇ ತಂತ್ರವನ್ನ ಇವಾಗ ಟರ್ಕಿಗೂ ಕೂಡ ಅನ್ವಯಿಸಲಾಗ್ತಾ ಇದೆ. ಟರ್ಕಿಗೆ ಪ್ರವಾಸ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಕೇವಲ ಜನರಷ್ಟೇ ಇಲ್ಲ, ಪ್ರವಾಸೋದ್ಯಮ ಸಂಸ್ಥೆಗಳು ಕೂಡ ಮೇಕ್ ಮೈ ಟ್ರಿಪ್ ಇಂದ ಹಿಡಿದು ಯಾವುದೇ ರೀತಿಯಾದ ಸಂಸ್ಥೆಗಳು ಕೂಡ ಟರ್ಕಿ ಜೊತೆಗೆ ಒಂದು ಪ್ರವಾಸೋದ್ಯಮ ಸಂಬಂಧ ಇಟ್ಕೊಂತಿಲ್ಲ. ಅದ್ರ ಜೊತೆಗೆ ಇವಾಗ ಶೈಕ್ಷಣಿಕವಾಗಿ ಏನಂದ್ರೆ ಟರ್ಕಿ ವಿಶ್ವವಿದ್ಯಾಲಯ ಏನಿದೆ ಆ ಒಂದು ಟರ್ಕಿಯ ಶೈಕ್ಷಣಿಕ ಸಂಸ್ಥೆಗಳ ಜೊತೆ ಭಾರತೀಯ ಶೈಕ್ಷಣಿಕ ಸಂಸ್ಥೆಗಳು ಏನೊಂದು ಒಪ್ಪಂದ ಮಾಡ್ಕೊಂಡಿದ್ವು, ಒಡಂಬಡಿಕೆ ಮಾಡ್ಕೊಂಡಿದ್ವು. ಅಂದ್ರೆ ಟರ್ಕಿಗೆ ಭಾರತೀಯ ವಿದ್ಯಾರ್ಥಿಗಳು ಹೋಗೋದು, ಜೊತೆಗೆ ಟರ್ಕಿಯಿಂದ ಭಾರತಕ್ಕೆ ಅಲ್ಲಿನ ವಿದ್ಯಾರ್ಥಿಗಳು ಬರೋದು. ಈ ಒಂದು ಒಪ್ಪಂದ ಕೂಡ ಈಗ ಅಲುಗಾಡ್ತಾ ಇದೆ. ಈ ಎಲ್ಲಾ ರೀತಿಯಾದಂತ ಕೂಡ ಅಂದ್ರೆ ಭಾರತ ಹೇಳೋದು, ನೀವು ನಮ್ಮ ಜೊತೆ ವ್ಯಾಪಾರ ಸಂಬಂಧ ಹೊಂದಿದ್ದು ಪಾಕಿಸ್ತಾನಕ್ಕೆ ನೀವು ಹಿಂಬಾಗಿಲ ನೆರವು ಮಾಡ್ತೀರಾ ಅಂದ್ರೆ ನೀವು ನಮಗ್ ಬೇಡ, ಶತ್ರುವಿಗೆ ನೆರವಾಗನು ಕೂಡ ನಮಗ್ ಶತ್ರು ಅನ್ನೋ ನಿಲುವನ್ನ ಭಾರತ ಕೈಗೊಂಡಿದೆ ಅಖಿಲೇಶ್.